ಸರ್ ಮದ್ವೆ ಆಗಿದೆಯಾ? ಮದುವೆ ಆಗಿದೆ ಸರ್, ಮದುವೆ ಆಗಿದೆ ಅಕ್ಕ. ಯಾರಿಗೆ? ನನಗೆ ಮದುವೆ ಆಗಿದೆ. ಹೌದಾ, ನಿಮ್ಮ ಹೆಂಗಸ್ರಿಗೆ ಮದುವೆ ಆಗಿದೆ. ಅವ್ರಿಗೂ ಮದ್ವೆ ಆಗಿದ್ಯಾ? ನಿಮ್ಗೆ ಜನ ಮಕ್ಳು ಸರ್? ನಮ್ಗೆ ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು. ನಿಮ್ ಹೆಂಗಸ್ರಿಗೆ? ಅವ್ರಿಗೂ ಒಂದ್ ಹೆಣ್ಣು ಗಂಡು. ಒಟ್ಟು 4 ಜನನಾ? ಸರ್ ನಮಸ್ಕಾರ, ನಾವು ಆಟೋದ ಮೇಲೆ ಆಟ ಹೋದ್ರೆ ನಮ್ ಶೋನ್ ಮಾಡ್ತಾ ಇದೀವಿ. ಸರ್ ನಿಮ್ಗೊಂದು ಕ್ರೆಡಿಟ್ ಕಾರ್ಡ್ ಆಫರ್ ಆಗಿದೆ. ಕ್ರೆಡಿಟ್ ಕಾರ್ಡ್ ಹಂಗಂದ್ರೆ ಏನು? ಸರ್ ನೀವು ಕ್ರೆಡಿಟ್ ಕಾರ್ಡ್ ಇಂದ ಏನ್ ಬೇಕಾದ್ರೆ ತಗೊಬಹುದು, ನೀವು ಕಾಸು ಕೊಡಂಗಿರಲ್ಲ. ಏನ್ ಬೇಕಾದ್ರೆ ತಗೊಂಡ್ ಕಾಸು ಕೊಡಂಗಿಲ್ವಾ? ಅಂದ್ರೆ ಒಂದ್ 28 ದಿವಸವರೆಗೂ ಟೈಮ್ ಇರುತ್ತೆ ಸರ್, ನೀವು ಆಮೇಲೆ ಕೊಡ್ಬೇಕು. ಆಮೇಲೆ ಯಾರಿಗೆ ಕೊಡ್ಬೇಕು? ಸರ್ ಬ್ಯಾಂಕ್ ಅವ್ರಿಗೆ ಕೊಡ್ಬೇಕು. ನಾನ್ ರೇಷನ್ ಅಂಗಡಿ ಹೋಗಿ ರೇಷನ್ ತಗೊಂಡ್ರೆ ನಿಮ್ಗೆ ಯಾಕಡೆ ಕಾಸು ಕೊಡ್ಬೇಕು? ಸರ್ ಯಾಕಂದ್ರೆ ನಾವು ಅವ್ರಿಗೆ ಕಾಸು ಕೊಟ್ಟಿರ್ತೀವಲ್ಲ ಸರ್. ಇದೆಲ್ಲ ತುಂಬಾ ಲಾಂಗ್ ಸ್ಕೀಮ್ ಆಗೋಯ್ತು. ನಾನು ಹೋಗಿ ರೇಷನ್ ತಗೊಂಡು ಆಮೇಲೆ ನಾನ್ ನಿಮ್ಗೆ ಕಾಸು ಕೊಟ್ಟಿ, ನೀವು ಹೋಗಿ ಅವ್ರಿಗೆ ಕಾಸು ಕೊಟ್ಟಿ, ಅದಲ್ಲದೆ 28 ದಿವಸದಲ್ಲಿ ನಾನು ನಿಮ್ ಕಾಸು ಕೊಟ್ಟಿಲ್ಲ ಅಂದ್ರೆ ನೀವು ಬಂದ್ ನಾನು ಕತ್ತಿಡ್ಕಂತೀರಾ? ಎದುರುಗಡೆ ಮನೆ ರೇಷನ್ ಅಂಗಡಿ ಅವನು ಬಾಸ್ಮತಿ ರೈಸ್ ತಗೊಂಡ್ 2 ವರ್ಷ ಆಯ್ತು, ನಾನು ಇನ್ನೂ ಕಾಸು ಕೊಟ್ಟಿಲ್ಲ. ಎಲ್ಲಕ್ಕಿಂತ ದೊಡ್ಡ ಕ್ರೆಡಿಟ್ ಕಾರ್ಡ್ ಅಂದ್ರೆ ಅವನು, ನೀವೇನ್ ಕೊಡೋದ್ ಮಣ್ಣು. ನೀನ್ ಅಮ್ಮನ್ ಫೋಟೋ ನೋಡ್ಬಿಟ್ಟು ಗೊತ್ತು ಅಂದ್ರೆ ಎಲ್ಲಿ ನೋಡ್ದೆ? ನಾನು SLC ಓದುವಾಗ ಮಾದೇಗೌಡ್ರ ಜೊತೆ ಅರಮನೆಗೆ ಹೋಗಿದ್ದೆ. ಎಂತಕ್ಕೆ? ಬೆಲ್ಲ ಮಾರೋಕೆ. ಆಮೇಲೆ ಅವಮ್ಮ ಬೆಲ್ಲವನ್ನ ನೆಕ್ ನೋಡ್ಬಿಟ್ಟು ಚೆನ್ನಾಗಿಲ್ಲ ಅಂತ ಅರಮನೆ ಕೆಳಕ್ ಬಿಸಾಕ್ಬಿಡುದ. ನಿಂದ ಏನ ನಿಂದು ಬರೀ ಬೆಣ್ಣೆ ಮಾರೋಳು ಬೆಲ್ಲ ಮಾರೋಳು. ಹಲೋ ಹಲೋ, ಮಂಜಣ್ಣನ ಮಾತಾಡ್ತಿರೋದು? ಮಂಜಣ್ಣನೇ ಮಾತಾಡ್ತಿರೋದು. ಓಕೆ, 2 ದಿವಸಕ್ಕೂ ಫೋನ್ ಮಾಡ್ತೀಯಲ್ಲ, ಯಾಕೆ ನಿಮ್ಮ ಅಪ್ಪ ಕಳ್ದೋಗ್ಬಿಟ್ಟವ್ರ? ನೀನ್ ಅವೆಲ್ಲ ಮಾತಾಡ್ಬೇಡ. ಲೋನ್ ಡಿಪಾರ್ಟ್ಮೆಂಟ್ ಇಂದ ಜಾನ್ ಮಾತಾಡ್ತಿರೋದು ನಾನು. ಲೋನ್ ಡಿಪಾರ್ಟ್ಮೆಂಟ್ ಇಂದ ಜಾನ್ ಮಾತಾಡ್ತಾ ಇದೀನಿ. ಏನೋ ಅವ್ರ ಅಮ್ಮನ್ ದೊಡ್ಡ IT-BT ಕಂಪ್ನಿ ಅವ್ರದ್ದು. ನಾಯಿ ಮಂಜೂರಿ ಲಾಸ್ಟ್ ಟೈಮ್ ಕೇಳ್ತಾ ಇದೀನಿ, ನಮ್ ಕಂಪ್ನಿಯಿಂದ ತಗೊಂಡಿರೋ ಲೋನ್ ತೀರಿಸ್ತೀಯಾ ತೀರ್ಸಲ್ವಾ? ಲಾಸ್ಟ್ ಟೈಮ್ ಅಲ್ಲ, ಇನ್ನೊಂದ್ 100 ಸತಿ ಲಾಸ್ಟ್ ಟೈಮ್ ಕೇಳಿದ್ರು ನಾನು ಇಲ್ಲ ಅಂತಾನೆ ಅನ್ನೋದು. ಬೋಸುಡಿಕೆ, ನಾವು ನಿಂಗೆ ಏನೋ ಮಾಡಿದೀವಿ. ಕಾಲ್ ಮಾಡಿದೀರಾ? ಇನ್ನೇನ್ ಕಾಲ್ ತಾನೇ ಮಾಡಿರೋದು ನೀವು? ಬೋಸುಡಿಕೆ, ನಮ್ ಕಂಪ್ನಿ ನಿಂಗೆ 6 ಲಕ್ಷ ಲೋನ್ ಕೊಟ್ಟಿದೆ. ಕೊಟ್ಟಿದೆ, ನಾನೇ ಕೊಟ್ಟಿಲ್ಲ ಅಂದೆ. ಬ್ರೋ ಅಷ್ಟೇ ಆಗೋಯ್ತಿನ, ಲಾಸ್ಟ್ ಒಂದೇ ಆಪ್ಷನ್ ಇರೋದ್ ನಮ್ಮ ಹತ್ರ. ಬೇಡ ಮಾಮ್, ಸೂಸೈಡ್ ಎಲ್ಲ ಎಂತಕ್ ಮಾಡ್ಕೊಂತೀಯ? ಬೋಸುಡಿಕೆ, ನಾನ್ ಯಾಕೋ ಸೂಸೈಡ್ ಮಾಡ್ಕೊಳ್ಳಿ? ನಾವು ನಿನ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ. ಓಕೆ, ಎಷ್ಟೊತ್ತಾಗ್ಬೋದು ನಿಮ್ ಪ್ರಕಾರ? ಏನ್ ಎಷ್ಟೊತ್ತಾಗ್ಬೋದು? ಏನಿಲ್ಲ, ಇಲ್ಲೇ ಸ್ಟೇಷನ್ ಅಲ್ಲೇ ಇದ್ದೆ. ಒಂಚೂರು ಬೇಗ ಕಂಪ್ಲೇಂಟ್ ಕೊಟ್ರೆ ಇದನ್ನು ಮುಗಿಸ್ಕೊಂಡು ಹೊಂಟೋಯ್ತೀನಿ. ನಂಗೆ ನನ್ ಮಕ್ಕಳು 3 ಬಿಟ್ಟು ಇಟ್ಬಿಟ್ಟವ್ರೆ. ಒಂದೇ 1 ತಿಂಗಳು ಟೈಮ್ ಕೊಡು ಮಾಮ್, ನಿನ್ ದುಡ್ಡು ವಾಪಸ್ ಕೊಟ್ಬಿಡ್ತೀನಿ. 1 ತಿಂಗಳೆಲ್ಲ ಆಗಲ್ಲ, 30 ದಿವಸ ಕೊಡ್ತೀನಿ. ಅಷ್ಟ್ರೊಳಗಡೆ ನನ್ ದುಡ್ಡು ವಾಪಸ್ ಬಂದ್ಬಿಡ್ಬೇಕು, ಇಲ್ಲ ಅಂದ್ರೆ ಕಥೆನೇ ಬೇರೆ. ನಿನಗಿನ್ನೂ ನನ್ ಬಗ್ಗೆ ಗೊತ್ತಿಲ್ಲ, ನಮ್ ಹುಡ್ಗನ್ ಕೈ ಕೊಡ್ತೀನಿ, ಹೇಳ್ತಾನೆ ಕೇಳು. ಲೇ, ಅಣ್ಣನ್ ಬಗ್ಗೆ ನಿಂಗೆ ಇನ್ನೂ ಗೊತ್ತಿಲ್ಲ. ಚಿಕ್ಕ ವಯಸ್ಸಿಂದ ಹೇಳು. ಅಣ್ಣಂಗೆ ಹೆವಿ ಆಟಿಟ್ಯೂಡ್. ಅವ್ರ ಅಮ್ಮನ್ ಹೊಟ್ಟೆಲಿ ಜಾಗನೇ ಸಾಲ್ತಿಲ್ಲ ಅಂತ 9 ತಿಂಗಳಿಗೆ ಆಚೆ ಬಂದ್ಬಿಟ್ಟ. ಮತ್ತೆ ಅವ್ರ ಅಪ್ಪ ಅಮ್ಮ ಏನೋ ಅಂದ್ರು ಅಂತ ಒಂದೇ ವಿಷಯಕ್ಕೆ ಹುಟ್ಟಿ 2 ವರ್ಷ ಆದ್ರೂ ಅವ್ರ ಅಪ್ಪ ಅಮ್ಮನ ಹತ್ರ ಮಾತಾಡಿರ್ಲಿಲ್ಲ. ಎಂತ ದೊಡ್ಡ ತಿಕ್ಕಲು ಕುಡುಕ್ ನನ್ ಮಕ್ಳು. ಮತ್ತೆ ಅಣ್ಣಂಗೆ ಈಗ ಯಾವ ತರ ಅಂದ್ರೆ, ಮದ್ವೆ ಆಗ್ಬೇಕಾದ್ರೆ ಅವ್ರ ಸ್ವಂತ ಅಪ್ಪ ಅಮ್ಮನು ಕರ್ದಿರ್ಲಿಲ್ಲ. ಯಾಕೆ, ಏನಾಗಿತ್ತು? ಯಾಕಂದ್ರೆ ಅವ್ರ ಅಪ್ಪ ಅಮ್ಮ ಮದ್ವೆ ಆಗ್ಬೇಕಾದ್ರೆ ಇವ್ನ ಕರ್ದಿರ್ಲಿಲ್ಲ ಅಂತ. ಮತ್ತೆ ಅಣ್ಣಂಗೆ ದೊಡ್ಡ ಕಂಪ್ನಿಗಳೆಲ್ಲ ಫೋನ್ ಮಾಡ್ತಾರೆ, ನಿಮ್ ಪ್ಲಾನ್ ಆಗೋಗಿದೆ, ರೀಚಾರ್ಜ್ ಮಾಡಿಸ್ಕೊಳ್ಳಿ ಅಂತ. ಮತ್ತೆ ಅದೇ ಹೇಳು, ಲಿಂಕು ಎಲ್ಲಿವರೆಗೂ ಲಿಂಕ್ ಇದ್ದೀನಿ ಅಂತ. ಅಣ್ಣಂಗೆ ಬಾದ್ಶಾ ಕಿಚ್ಚ ಸುದೀಪ್ ಸರ್ ಅವ್ರಿಗೂ ಲಿಂಕ್ ಇದೆ. ಹೌದಾ? ನಾನು ಯಾವಾಗ ನೋಡೇ ಇಲ್ಲ. ಅಣ್ಣ ಯಾವ್ದೇ ಅಂಗಡಿಲಿ ಫೋನ್ ಪೇ ದುಡ್ಡು ಹಾಕಿದ್ರು ಸುದೀಪ್ ಸರ್ ಬಂದ್ಬಿಟ್ಟು ಹೇಳ್ತಾರೆ, ಪೇಮೆಂಟ್ ರಿಸೀವ್ ಆಗಿದೆ, ಥ್ಯಾಂಕ್ ಯು ಬಾಸ್ ಅಂತ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಮತ್ತೆ ಅಣ್ಣ ಉಪವಾಸ ಇರ್ಬೇಡ್ದಂತ ಗೌರ್ಮೆಂಟ್ ಅವರೇ ಎದ್ರುಕೊಂಡು ಅವ್ರಿಗೆ ಊಟ ಕಳಿಸ್ತಾರೆ, BPL ಕಾರ್ಡ್ ರೇಷನ್ ಅಂಗಡಿಲಿ. ಒಂದೊಂದಲ್ಲ ರೆಕಾರ್ಡಿಂಗ್ ಸಿಗ್ತದೋ ಗೊತ್ತು. ಬೇವರ್ಸಿ ನನ್ ಮಗನೆ, ನನ್ ಮಗನೆ, ತೊಟ್ಟಿ ನನ್ ಮಗನೆ, ಮಾಡಕ್ ಕೆಲ್ಸ ಇಲ್ವ ನಿಂಗೆ? ಯಾಕೋ BSDK ನಾನೇನ ಮಾಡ್ದೆ ನಿಂಗೆ? ಇನ್ಸ್ಟಾಗ್ರಾಮ್ ಅಲ್ಲಿ ವೈಷ್ಣವಿ ಹುಡುಗಿಗೆ ಯಾಕೋ ಹಾಯ್ ಅಂತ ಮೆಸೇಜ್ ಹಾಕಿದ್ಯಾ? ಬರೀ ಹಾಯ್ ಅಂತ ಅಲ್ವಾ ಮಚ್ಚ? ಬೋಸ್ ಸುಡಿಕೆ ನಮ್ ಕಸಿನ್ ಸಿಸ್ಟರ್ ಅವ್ರಲ್ಲೇ, ಅವ್ರಿನ್ನ ಮೆಸೇಜ್ ನೋಡಿಲ್ಲ, ನೋಡಕ್ ಮುಂಚೆ ಬ್ಯಾಕ್ ಮುಚ್ಕೊಂಡು ಡಿಲೀಟ್ ಮಾಡ್ಬಿಡು. ಅವ್ರಿನ್ನ ಮೆಸೇಜ್ ನೋಡಿಲ್ವಾ? ಮತ್ ನಿಂಗೆ ಗೊತ್ತಾಯ್ತು ನಾನು ಅವ್ರಿಗೆ ಮೆಸೇಜ್ ಮಾಡಿರೋದು? ಸೋಷಿಯಲ್ ಮೀಡಿಯಾ ಹ್ಯಾಕಿಂಗ್ ಅಂತಾರೆ. ಮತ್ ಮೊನ್ನೆ ಮಾಡ್ದಲ್ಲ ಅದು, ಅದನ್ನ ಫೋನ್ ಕ್ಯಾಮ್ರಾ ಹ್ಯಾಕಿಂಗ್ ಅಂತಾರೆ. ಇದೆಲ್ಲ ನಿನ್ನೆಲ್ಲ ಕಲ್ತ್ಕೊಂಡ್ ಬಂದೆ. ನಂಗೆ ಗೊತ್ತಿರೋ ಹ್ಯಾಕಿಂಗ್ ಇನ್ಸ್ಟಿಟ್ಯೂಟ್ ಅಂತ ಇದೆ, ಅವರಿಂದ ನಾನು ಇದೆಲ್ಲ ಕಲ್ತಿದ್ದು. ಇನ್ನು ಏನೇನ್ ಹೇಳ್ಕೊಡ್ತಾರೆ ಮಚ್ಚ? ಹ್ಯಾಕಿಂಗ್ ಬಗ್ಗೆ ಎಲ್ಲ ಹೇಳ್ಕೊಡ್ತಾರೆ. ಲೈಕ್ ಎಕ್ಸಾಂಪಲ್, ಸೋಷಿಯಲ್ ಮೀಡಿಯಾ ಹ್ಯಾಕಿಂಗ್, ಫೋನ್ ಕ್ಯಾಮ್ರಾ ಹ್ಯಾಕಿಂಗ್, ಲೊಕೇಶನ್ ಹ್ಯಾಕಿಂಗ್, ಕಾಲ್ ಹಿಸ್ಟ್ರಿ, ಮೆಸೇಜ್ ಹಿಸ್ಟ್ರಿ, ಪ್ಲಸ್ ಈ ತರ ಹ್ಯಾಕಿಂಗ್ ಗಳಿಂದ ಹೆಂಗ್ ಸೇಫ್ ಆಗಿರೋದಂತ. ಅಕಸ್ಮಾತ್ ನೀನೇ ಕಲ್ತಿಲ್ಲ ಅಂದ್ರೆ ನಿನ್ನ ಫುಲ್ ಕಾಸು ರಿಫಂಡ್ ಮಾಡ್ತಾರೆ. ಕಲ್ತಿಲ್ಲ ಅಂದ್ರೆ ಫುಲ್ ಕಾಸು ರಿಫಂಡ್ ಮಾಡ್ತಾರ? ಫುಲ್ ಕಾಸು ರಿಫಂಡ್ ಮಾಡ್ತಾರೆ. ನಾನು ಇವಾಗ್ಲೇ ಜಾಯ್ನ್ ಆಗ್ತೀನಿ ಮಚ್ಚ. ಸೊ ಗೈಸ್, ನಿಮ್ಗೂ ಈ ತರ ಹ್ಯಾಕಿಂಗ್ ಮೇಲೆ ಇಂಟ್ರೆಸ್ಟ್ ಇದೆಯಾ? ಅದೇ ಈ ತರ ಹ್ಯಾಕಿಂಗ್ ಗಳಿಂದ ಹೆಂಗ್ ಸೇಫ್